ನಮ್ಮೆಲ್ಲರ ನೆಚ್ಚಿನ ನಾಯಕರಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಮ್ಮ ಎಲ್ಲ ಜನ ಸರ್ಕಾರದ ಮಾನ್ಯ ಎಲ್ಲ ಸಚಿವರೇ ಹಾಗೂ ಶಾಸಕರೇ ಹಾಗೂ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರುಗಳೇ, ಈ ಒಂದು ಪ್ರಚಾರ ಸಭೆಯಲ್ಲಿ ಭಾಗವಹಿಸಿರುವಂತಹ ಸಿರೂರು ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರುವಂತಹ ಯಾವತ್ತು ಗುರು ಹಿರಿಯರೇ, ತಾಯಂದಿರೇ, ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಬಂಧುಗಳೇ, ಇದು ಅನಿವಾರ್ಯವಾಗಿ ಈ ಒಂದು ಉಪಚುನಾವಣೆಯನ್ನು ಎದುರಿಸುವಂತಹ ಸಂದರ್ಭ ಬಂದಿದೆ. ತಾವೆಲ್ಲ 2023ರಲ್ಲಿ ನಮ್ಮೆಲ್ಲರ ಹಿರಿಯ ಜೀವಿ, ಹಿರಿಯ ನಾಯಕರು ಮಾನ್ಯ HY ಮೇಟಿ ಸಾಹೇಬರಿಗೆ ಅತ್ಯಂತ ಹೆಚ್ಚಿನ ಮತವನ್ನು ಕೊಟ್ಟು 23ರಲ್ಲಿ ಅವರನ್ನ ಶಾಸಕರನ್ನಾಗಿ ಆಯ್ಕೆ ಮಾಡಿ ಇವತ್ತು ಚುನಾಯಿತ ಪ್ರತಿನಿಧಿಯಾಗಿ ಕಳಿಸಿದ್ರು. ಇವತ್ತು ಅವರ ಅಕಾಲಿಕ ಮರಣದ ನಂತರ ಇವತ್ತು ಇಡೀ ಬಾಗಲಕೋಟೆ ಮತಕ್ಷೇತ್ರ ಇವತ್ತು ದುಃಖಿನ ಮಡುವಿನಲ್ಲಿದ್ರೂ ಕೂಡ ಅನಿವಾರ್ಯವಾಗಿ ಇನ್ನೂ 7 ವರ್ಷಗಳ ಕಾಲಕ್ಕೆ ಈ ಒಂದು ಚುನಾವಣೆಯನ್ನ ಇವತ್ತು ಎದುರಿಸುವಂತ ಸಂದರ್ಭ ಬಂದು ಒದಗಿದೆ. ಇವತ್ತು ನಮ್ಮ ನಾಯಕರಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ಇವತ್ತು ನಮ್ಮ ಉಮೇಶ್ ಮೇಟಿ ಅವರಿಗೆ ಉಳಿದ 2 ವರ್ಷಕ್ಕೆ ಆ ಒಂದು ಸ್ಥಾನಕ್ಕೆ ತುಂಬಬೇಕು, ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತೇಳಿ ಉಮೇಶ್ ಮೇಟಿ ಅವರಿಗೆ ಇವತ್ತು ಅಭ್ಯರ್ಥಿಯಾಗಿ ಚುನಾವಣೆ ಕಣದಲ್ಲಿ ನಿಲ್ಲಿಸಿದ್ದಾರೆ. ಬಂಧುಗಳೇ, 3-5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುವಂಥದ್ದು. ಇನ್ನೂ 7 ವರ್ಷ ಬಾಕಿ ಇದೆ. 2 ವರ್ಷ ಇವತ್ತು ಚುನಾವಣೆಯನ್ನ ಸನ್ಮಾನ್ಯ ಮೇಟಿ ಸಾಹೇಬರು ಇದ್ರೆ ಅವರೇ 5 ವರ್ಷ ಪೂರ್ಣ ಮಾಡ್ತಿದ್ರು. ನಮ್ಮೆಲ್ಲರ ಇಚ್ಛಾಶಕ್ತಿ, ಆಸಕ್ತಿ ಇವತ್ತು ಅವರು 5 ವರ್ಷ ಪೂರ್ಣ ಮಾಡೇ ಮಾಡ್ತಾರೆ, ಇರ್ತಾರೆ ಅನ್ನೊಂದು ಭರವಸೆಯಲ್ಲಿ ನಾವು ಇದ್ವಿ. ಆದ್ರೆ ವಿಧಿವಶ ಅನಿವಾರ್ಯವಾಗಿ ನಾವು ಈ ಚುನಾವಣೆಯನ್ನು ಎದುರಿಸುವಂತ ಸಂದರ್ಭ ಬಂದಿದೆ. ಇವತ್ತು ಉಳಿದಂತಹ 2 ವರ್ಷವನ್ನ ಇವತ್ತು ನಮ್ಮ ಸನ್ಮಾನ್ಯ HY ಮೇಟಿ ಅವರ ಆತ್ಮಕ್ಕೆ ಶಾಂತಿಯನ್ನು ತರಬೇಕಾದ್ರೆ ಆ 7 ವರ್ಷದ ಅವಧಿಯನ್ನ ಅವರ ಮಗನಿಗೆ ನಾವು ಚುನಾಯಿತನಾಗಿ ಆಯ್ಕೆ ಮಾಡಿದಾಗ ನಿಜವಾಗಲೂ ಇವತ್ತು ಅವರ ಆತ್ಮಕ್ಕೆ ಶಾಂತಿಯಿಂದ ತನ್ನೊಂದಾಗುತ್ತೆ. ಆ ನಿಟ್ಟಿನಲ್ಲಿ ಇಡೀ ಮತಕ್ಷೇತ್ರವನ್ನೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದು 5ನೇ ದಿನ ಇವತ್ತು ಅನೇಕ ಗ್ರಾಮೀಣ ಮಟ್ಟದಲ್ಲಿ ಪ್ರಚಾರವನ್ನು ಹಮ್ಮಿಕೊಂಡು ಎಲ್ಲ ಪ್ರಚಾರಗಳನ್ನು ಮಾಡಿದಾಗ ಜನರ ದುಃಖ ದುಮ್ಮಾನವನ್ನು ನೋಡಿದಾಗ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ಅತ್ಯಂತ ದುಃಖದಿಂದ ಒಬ್ಬ ಒಣ್ಣಾರಿಯನ್ನ ಕಳ್ಕೊಂಡೆ ಅನ್ನೋದು ಒಂದು ಅವರ ಒಂದು ದುಃಖವನ್ನ ನೋಡಿದಾಗ ಅವರು ಕೂಡ ಇವತ್ತು ಸಿರೂರು ಗ್ರಾಮಕ್ಕೆ ಬಂದಿದ್ದಾರೆ. ಅವರಿಗೆ ಇಲ್ಲಿ ತಾವೆಲ್ಲ ಪ್ರಮಾಣ ಪೂರ್ವಕವಾಗಿ ಮಾತನ್ನು ಕೊಡಬೇಕಾಗುತ್ತೆ. ಆ 7 ವರ್ಷವನ್ನ ಇವತ್ತು ಉಳಿದಂತಹ 7 ವರ್ಷವನ್ನ ಸನ್ಮಾನ್ಯ ಉಮೇಶ್ ಮೇಟಿ ಅವರಿಗೆ ಶಾಸಕರನ್ನಾಗಿ ಮಾಡಿ ಆಯ್ಕೆ ಮಾಡೋದರ ಮುಖಾಂತರ ಇವತ್ತು ಗೆಲುವನ್ನು ತಂದು ಕೊಡ್ತೀವಿ ಅಂತ ಹೇಳ್ತಾ ಪ್ರಮಾಣ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ 2 ಬಾರಿ ಶಾಸಕರಾಗಿ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಇವತ್ತು ಮೆಡಿಕಲ್ ಕಾಲೇಜ್ ಆಗಬೇಕು ಮತ್ತು ಅನೇಕ ನೀರಾವರಿ ಯೋಜನೆಗಳಾಗಬೇಕು. ಇವತ್ತು ಅಭಿವೃದ್ಧಿ ದಿಸೆಯಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದಂತ ಸನ್ಮಾನ್ಯ ಮೇಟಿ ಸಾಹೇಬರು ಬಹಳ ಸರಳ ಸಮಾಧಾನದಿಂದ ಎಲ್ಲರನ್ನೂ ಅಪ್ಪಿಕೊಳ್ಳುವಂತಹ ಒಂದು ಸ್ವಭಾವ ನಮ್ಮ ಸನ್ಮಾನ್ಯ ಮೇಟಿ ಸಾಹೇಬರದಾಗಿತ್ತು. ಆದ್ರೆ ಇವತ್ತು ವಿರೋಧಿಗಳು ಒಬ್ಬರಿದ್ದಾರೆ, ಅವರು 3 ಬಾರಿ ಶಾಸಕರಾಗ್ಯಾರ. ನನಗೆ ಗೊತ್ತೈತಿ ಸಿರೂರು ಗ್ರಾಮದವ್ರು ಯಾವ ರೀತಿ ತಮ್ಮನ್ನು ಪ್ರೀತಿ ಮಾಡ್ತಾರೆ, ತಮ್ಮನ್ನ ಮಾತಾಡಿಸ್ತಾರೆ ಅನ್ನೋದು ಕೂಡ ತಮಗೆ ಗೊತ್ತೈತಿ. ನಮ್ಮ ಉಮೇಶ್ ಮೇಟಿ ಅವರು ಮತ್ತು ಸನ್ಮಾನ್ಯ HY ಮೇಟಿ ಅವರು ಯಾವತ್ತು ಮನೆಗೆ ಹೋದವರಿಗೆ ಬರ್ರಪ್ಪ ತಮ್ಮ ಊಟ ಮಾಡ್ರಿ, ಚಾ ಕೊಡ್ರಿ ಅಂತ ಹೇಳಿ ಎಲ್ಲರಿಗೂ ಕರೆದು ಒಳಗೆ ಅಡಿಗೆ ಮನೆಯವರೆಗೆ ಬಿಡುವಂತ ಒಂದು ಪದ್ಧತಿ ಇತ್ತು. ಆದ್ರೆ ಇನ್ನೊಬ್ಬರಿದಾರಲ್ಲ, ನಿಮ್ಮ ವಿರೋಧ ಪಕ್ಷದವರು ಅಭ್ಯರ್ಥಿ ಆದಂತ ಸನ್ಮಾನ್ಯ ವೀರಣ್ಣ ಚರಂದಿಮಠ್ ಅವರು
ಯಾವತ್ತು ಕೈ ಹಿಂದಿದ್ದು ಹಿಂದೆ ಇರುತ್ತ, ಮುಂದೆ ನಿಮಗೆ ಯಾವತ್ತು ನಮಸ್ಕಾರ ಅಂದೇ ಇಲ್ಲ. ಯಾವತ್ತರ ಅಂದಾರನ್ರಿ ನಮಸ್ಕಾರ ಅಂತೇಳಿ? ಸನ್ಮಾನ್ಯ ಮೇಟಿ ಸಾಹೇಬ್ರೆ ಆಗಿದ್ರು. ಇವತ್ತು ಆ ಒಂದು ಸ್ವಭಾವವನ್ನ, ಸರಳ ಸಂಚಿಕೆಯನ್ನ ಇವತ್ತು ನಮ್ಮ ಉಮೇಶ್ ಮೇಟಿಯವರು ಕೂಡ ಇವತ್ತು ವಿದ್ಯಾವಂತರು, ಬಹಳ ಜನರ ಜೊತೆಗೆ ಇವತ್ತು ಒಡನಾಟವನ್ನು ಇಟ್ಕೊಂಡು ಬೆಳೆದಂತವ್ರು. ಅವರಿಗೆ ಆಶೀರ್ವಾದ ಮಾಡಿದ್ರೆ ಇವತ್ತು ಮೇಟಿ ಸಾಹೇಬರಿಗೆ ಆತ್ಮಕ್ಕೆ ಶಾಂತಿ ತರೋದಲ್ಲ, ಎಲ್ಲ ಮೇಟಿ ಸಾಹೇಬ ಅಭಿಮಾನಿಗಳಿಗೆ ಇವತ್ತು ನಿಜವಾದ ಶಾಂತಿ ಅಂತ ದೊರಕಂತಾಗತ್ತೆ ಅನ್ನೊಂದು ಮಾತನ್ನು ನಾನು ಇವತ್ತು ಹೇಳಬೇಕಾಗತ್ತೆ. ಆ ಕಾರಣಕ್ಕೆ ತಾವೆಲ್ಲ ದಿನಾಂಕ 9ನೇ ತಾರೀಕು ಇವತ್ತೇನು ಸನ್ಮಾನ್ಯ ಉಮೇಶ್ ಮೇಟಿಯವರ ಅನುಕ್ರಮ ಸಂಖ್ಯೆ ನಂಬರ್ 1, ಅವರಿಗೆಲ್ಲರಿಗೂ ಮೇಟಿ ಸಾಹೇಬರಿಗೆ ಸಿರೂರು ಗ್ರಾಮದಿಂದ ಕಳೆದ ಬಾರಿ ಎಷ್ಟು ಮತಗಳಿಂದ ಅವ್ರು ಗೆಲ್ಲಿಸಿದ್ರೆ ಅದಕ್ಕೆ 10 ಮತಗಳನ್ನ ಸೇರಿಸಿ 10 ಪಟ್ಟ ಮತಗಳನ್ನ ಸೇರಿಸಿ ತಾವು ಗೆಲ್ಲಿಸಿದಾಗ ಇವತ್ತು ಸ್ವಾರ್ಥಕತೆ ಆಗುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇವತ್ತು ಈ ಒಂದು ಬಾಗಲಕೋಟೆ ಜಿಲ್ಲೆಯಾಗ ನಿನ್ನೆ ಒಂದು ಗೊಡ್ಡೆಮ್ಮೆ ಬಂದತಿ. ಗೊಡ್ಡೆಮ್ಮೆ ನಿಮಗೆಲ್ಲ ಗೊತ್ತೈತಿ, ಯಾವ ಎಮ್ಮೆ ಬಂದೈತಿ ಒದ್ರಕೊಂತ ಹೇಳಕತ್ತೈತಿ. ಅದಕ್ಕೆ ನಾನೇನ್ ಹೇಳಿನಂದ್ರ ಅವನಿಗಿನ ಮ್ಯಾಗ ಪ್ರಚಾರ ಗಿಚಾರ ಸರಿ ಹೋಗೋದಿಲ್ಲ. ಈ ನಮ್ ಗಂಗಾವತಿ ಪ್ರಾಣೇಶ್ ಬರ್ತಾನಲ್ಲ, ಕಾಮಿಡಿ ಪೀಸ್ ಗಂಗಾವತಿ ಪ್ರಾಣೇಶ್ ನೋಡ್ರಲ್ಲ ನೀವು, ಆ ಕಾಮಿಡಿ ಪೀಸ್ ಗಂಗಾವತಿ ಅವರು ಹಾಸ್ಯ ಕಲಾವಿದರಾದ್ರೆ ಇದು ಒಂದು ಯಾವ ಪಕ್ಷದಾಗಿಲ್ಲ ಅಂತ ಹಾಸ್ಯ ಕಲಾವಿದ ಇವತ್ತು ಇಲ್ಲಿ ಒದರ್ಕೊಂತ ಅಡ್ಡಾಡಕತ್ತೈತಿ. ನಿನ್ನೆ ಪಾಪ ಅಲ್ಪಸಂಖ್ಯಾತ ಮಹಿಳೆಯರ ಮೇಲೆ ಅಪಪ್ರಚಾರ ಮಾತುಗಳನ್ನು ಮಾತಾಡಿ ಎಲ್ಲ ನಾಯಕರ ವಿರುದ್ಧ ನಮ್ಮ ನಾಯಕರಂತ ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ಆಯೋಗವನ್ನು ಮಂಡಿಸಿ ಇವತ್ತು 4,48,000 ಕೋಟಿ ಸರ್ವಾಂಗೀಣ ಅಭಿವೃದ್ಧಿಗೆ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಜೆಟ್ ಅನ್ನು ಮಂಡಿಸಿದ್ರ. ರಾಜ್ಯದ ಮೇಲೆ ಸಾಲ ಮಾಡ್ಕೊಂತ ಹೊಂಟಿರಿ ಸಿದ್ದರಾಮಯ್ಯನವರ, ಇನ್ನೊಂದಿಷ್ಟು ಸಾಲ ಮಾಡಿ ಈ ರಾಜ್ಯನ ಮಾರ್ಬಿಡ್ರಿ ಅಂತೇಳಿ ಭಾಷಣ ಮಾಡ್ತೀಯಲ್ಲಪ್ಪ ಮಿಸ್ಟರ್ ಗೊಡ್ಡೆಮ್ಮಿ. ಈ ದೇಶದ ಮೇಲೆ ಸಾಲ ಎಷ್ಟೈತಪ್ಪ? ನರೇಂದ್ರ ಮೋದಿ ಅಂದ್ರೆ ಮಾತೆತ್ತಿರ ನರೇಂದ್ರ ಮೋದಿ ಹೆಸರು ಎತ್ತಿರಲ್ಲ. 60 ವರ್ಷ ಕಾಂಗ್ರೆಸ್ನವರು ಹೇಳಿದ್ರೆ ಈ ದೇಶದ ಮೇಲೆ ಸಾಲ ಎಷ್ಟಿತ್ತು? ಕೇವಲ 7 ಲಕ್ಷ ಕೋಟಿ. ಆದ್ರೆ ಇವತ್ತೆಷ್ಟಾಗಿದೆ ಸಾಲ ದೇಶದ ಮೇಲೆ? 214 ಲಕ್ಷ ಕೋಟಿ ಸಾಲವನ್ನ ಇವತ್ತು ನಮ್ಮ ದೇಶದ ಮೇಲೆ ವರ್ಷ. ನೀವು ಅನ್ಬೋದು ಏನ್ ಬಿಡ್ರಿ ಅವ್ರು ನರೇಂದ್ರ ಮೋದಿ ಸಾಲ ಮಾಡ್ಯಾರ ನಮಗೇನಾತಂತೇಳಿ. ನಮ್ಮನ್ನೆಲ್ಲ ಒತ್ತಿ ಇಟ್ಟ ಸಾಲ ಮಾಡ್ಯಾರ, ಅದನ್ನು ತಿಳ್ಕೊಡ್ರಿ ನೀವು ದಯವಿಟ್ಟು. ನಮ್ಮನ್ನೆಲ್ಲ ಒತ್ತಿ ಇಟ್ಟ ಸಾಲ ಮಾಡಿರ್ತಾರಲ್ಲಿ. ಒಬ್ಬ ಪ್ರಜೆ ಮೇಲೆ ಕನಿಷ್ಠ 2023ರಲ್ಲಿ ಒಬ್ಬ ಪ್ರಜೆ ಮೇಲೆ 1,19,000 ತೆರೆಹೊರೆಯನ್ನು ಹೊರಿಸಿದಾರ ಬಂಧುಗಳೇ. ನೀವು ಅರ್ಥ ಮಾಡ್ಕೊಳ್ರಿ, ಯಾವ ರೈತರ ಅಭಿವೃದ್ಧಿ ಮಾಡಿದ್ರು, ಯಾರಿಗೆ ಅಭಿವೃದ್ಧಿ ಮಾಡಿದಂತ ಇಷ್ಟು ಸಾಲ ಮಾಡ್ಯಾರ ಅನ್ನೋದು ಕೇಳುವಂತ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯ ಹಕ್ಕು. ಆದ್ರೆ ಕೇಳಬೇಕಾಗತ್ತೆ. ನಾಳೆ ಬರ್ತಾರ ಪ್ರಚಾರಕ್ಕೆ, ಅವಾಗ ಕೇಳ್ರಿ ಏನೇನ್ ಮಾಡಿದ್ರಪ್ಪ ನೀವು, ಎಷ್ಟು ಅಭಿವೃದ್ಧಿ ಮಾಡಿದ್ರಿ, ಯಾವ ರೈತರ ಸಾಲ ಮನ್ನಾ ಮಾಡಿದ್ರಿ, ರೈತರು ಬೆಳೆದಂತ ಬೆಂಬಲ ಬೆಲೆಯನ್ನು ಕೊಟ್ರ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಚುನಾವಣೆ ಪೂರ್ವದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ವಿ. ಇವತ್ತು ಕಳೆದ 3 ವರ್ಷದಿಂದ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು 5 ಗ್ಯಾರಂಟಿಗಳನ್ನ ಕೊಡೋದ್ರ ಮುಖಾಂತರ ಇವತ್ತು ಬಡ ಹೊಟ್ಟಿಗೆ ಅನ್ನವಷ್ಟೇ ಅಲ್ಲ, ತಾಯಂದ್ರಿಗೆ ವಿಶೇಷವಾದ ಗೌರವವನ್ನು ಕೊಟ್ಟು ತಾಯಂದ್ರನ್ನ ಎತ್ತಿಡುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಗೃಹ ಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನ ಭಾಗ್ಯ, ಶಕ್ತಿ ಯೋಜನೆ, ಯುವನಿಧಿ ಯೋಜನೆ, ಈ ಯೋಜನೆಯನ್ನು ಕೊಟ್ಟಂತವ್ರು ಯಾರು ತಾಯಂದ್ರೆ? ಇವತ್ತು ತಾವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ರಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ರಿ, ಧರ್ಮಸ್ಥಳಕ್ಕೆ ಹೋಗಿದ್ರಿ, ತಿರುಪತಿಗೆ ಹೋಗಿದ್ರಿಲ್ಲ ಮಾ ತಾಯಿ? ಬಸ್ ರೊಕ್ಕ ಇಸ್ಕೊಂಡ್ರನು? ಬರೀ ಆಧಾರ್ ಕಾರ್ಡ್ ತೋರಿಸಿದ್ರಿ, ಏನ್ ಹೇಳಿದ್ರಿ? ನಮ್ ಸಿದ್ದರಾಮಯ್ಯರು ಕೊಡ್ತಾರಂತ ಹೇಳಿದ್ರಿ. ನೀವು 2,000 ರೂಪಾಯಿ ಬರಾಕತ್ತಿಲ್ಲ ತಾಯಿ, ಸ್ವಲ್ಪ ಕೈ ಅಂತ ಹೇಳ್ರವ ಯವ್ವ. ಈ ಸಾರಿ ನಿಮ್ಮೆಲ್ಲ ಓಟ್ ಯಾರಿಗೆ? ಉಮೇಶ್ ಮೇಟಿ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಹಸ್ತಕ್ಕೆ ತಮ್ಮ ಮತ ಅಂತ ಹೇಳ್ಬೇಕು. ಗಟ್ಟಿಯಾಗಿ ಇವತ್ತು ತಲೆ ಕೆಲ್ಸಕ್ಕೆ ಬರ್ತಾರ ವಿರೋಧಿಗಳು. ನಾನಾ ಧರ್ಮದ ಮೇಲೆ ಮಾತಾಡುವಂಥದ್ದು, ಜಾತಿ ಮೇಲೆ ಮಾತಾಡುವಂಥದ್ದು, ಇವತ್ತು ಧರ್ಮದ ಮಧ್ಯ ಕಂದಕವನ್ನು ತರುವಂಥದ್ದು,
ಇದಕ್ಕೆಲ್ಲ ತಲೆಬಾಗಬಾರದು. ತಾಯಂದ್ರೆ ಯಾರು ನಿಮ್ಮ ಹೊಟ್ಟೆಗೆ ಅನ್ನವನ್ನು ಕೊಟ್ಟಿದ್ದಾರೆ, ಯಾರು ನಿಮ್ಮ ರೊಟ್ಟೆಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ, ಆ ಪಕ್ಷಕ್ಕೆ ನೀವು ಓದಾಕಿದಾಗ ನಿಜವಾಗಲೂ ಇವತ್ತು ಸಾರ್ಥಕತೆ ಆಗುತ್ತೆ ಅನ್ನೋದನ್ನ ನಾವು ಮಾಡಿ ತಿಳ್ಕೋಬೇಕು. ಆದ ಕಾರಣ ಹೆಚ್ಚಿಗೆ ಸಮಯನ ತೆಗೆದುಕೊಳ್ಳೋದಿಲ್ಲ. ಇನ್ನು ನಮ್ಮ ಹಲವಾರು ನಾಯಕರು ಮಾತಾಡೋರಿದ್ದಾರೆ. ತಾವೆಲ್ಲ ದಿನಾಂಕ 9ನೇ ತಾರೀಕು ಇವತ್ತು ನಮ್ಮ ಉಮೇಶನ ಮೇಟಿಯವರ ಅನುಕ್ರಮ ಸಂಖ್ಯೆ ನಂಬರ್ 1ಕ್ಕೆ ತಾವು ಮತವನ್ನು ಹಾಕಿ ಅವರಿಗೆ ಕನಿಷ್ಠ ಅಂದ್ರೆ ಸಿರೂರಲ್ಲಿ ಕಳೆದ ಬಾರಿ ಎಷ್ಟು ಲೀಡ್ ಕೊಟ್ಟಿದ್ರೆ ಅದರ 10 ಪಟ್ಟು ಲೀಡನ್ನು ಕೊಟ್ಟು ತಾವು ಗೆಲ್ಲಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ನಾನು ಕೈ ಮುಗಿದು ವಿನಂತಿ ಮಾಡಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.